ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮನೆಯಲ್ಲೇ ರೆಸ್ಟೋರೆಂಟ್ ಸ್ಟೈಲ್ ಮಶ್ರೂಮ್ ಪೆಪ್ಪರ್ ಡ್ರೈ ಹೇಗೆ ಮಾಡೋದು ತೋರಿಸ್ಕೊಡ್ತಿದ್ದೀನಿ. ಬನ್ನಿ ನೋಡೋಣ. ಮಶ್ರೂಮ್ನ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ ಮಾಡಿ ಇಟ್ಕೊಂಡು, ಮತ್ತು 2 ಸಣ್ಣಗೆ ಈರುಳ್ಳಿನ ಕಟ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ನೀವು ಆಯಿಲ್ ಹಾಕ್ಕೊಳ್ಳಿ. ಆ ಆಯಿಲಿಗೆ ಜೀರಿಗೆ, ಸಾಸಿವೆ ಮತ್ತು ಕಟ್ ಮಾಡಿ ಇಟ್ಕೊಂಡಿರುವಂಥ ಆನಿಯನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಅವು ಎಲ್ಲೋ ಫ್ರೈ ಆಗಲು ಬಿಡಿ. ಇವಾಗ ಸೈಡ್ಗೆ ನಾವು 9ರಿಂದ 10 ಕಾಳು ಮೆಣಸುಗಳನ್ನು ತಗೊಂಡು ಅವನ್ನು ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ. ಮತ್ತು ನಾವು ಇಲ್ಲಿ ಆಲ್ರೆಡಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಅದನ್ನು ಇವಾಗ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಡಾರ್ಕ್ ಸೋಯಾ ಸಾಸ್ ಹಾಕ್ಕೊಳ್ಳೋಣ. ಸೋಯಾ ಸಾಸ್ ಹಾಕೊಂಡ ನಂತರ ನಾವು ಇಲ್ಲಿ 2 ಸ್ಪೂನ್ ವಿನಿಗರ್ನ ಹಾಕೋತಿದ್ದೀವಿ. ವಿನಿಗರ್ ಹಾಕೊಂಡ ನಂತರ 2 ಉದ್ದಗೆ ಕಟ್ ಮಾಡ್ಕೊಂಡಿರುವಂಥ ಗ್ರೀನ್ ಚಿಲ್ಲಿನ ಹಾಕ್ಕೊಳ್ಳೋಣ. ಇದಾದಮೇಲೆ ಕುಟ್ಟಿರುವಂತಹ ಪೆಪ್ಪರ್ನ ಹಾಕ್ಕೊಳ್ಳೋಣ. ಅದಕ್ಕೆ ಪೆಪ್ಪರ್ ಪೌಡರ್ ಹಾಕೊಂಡ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂಥ ಮಶ್ರೂಮ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡು 1-2 ಮಿನಿಟ್ಸ್ ಬಿಟ್ಟು ಅದಕ್ಕೆ ಟೊಮೆಟೊ ಕೆಚಪ್ ಹಾಕ್ಕೊಳ್ಳೋಣ. ಟೊಮೆಟೊ ಕೆಚಪ್ ನಿಮಗೆ ಎಷ್ಟು ಬೇಕಾದಷ್ಟು ನೀವು ಹಾಕೋಬಹುದು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು 2 ನಿಮಿಷ ಫ್ರೈ ಮಾಡಲು ಬಿಟ್ಟರೆ ನಮ್ಮ ಮಶ್ರೂಮ್ ಪೆಪ್ಪರ್ ಡ್ರೈ ಸವಿಯಲು ಸಿದ್ಧ. ನೀವು ಕೂಡ ಇದೇ ಥರ ಮಶ್ರೂಮ್ ಪೆಪ್ಪರ್ ಡ್ರೈನ ಮನೆಯಲ್ಲಿ ತಯಾರಿಸಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.